ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ದಿನ ಏನಂದರೆ ವಡೆ ಮತ್ತು ಕಾಫಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಮತ್ತು ಸಬ್ಬಕ್ಕಿ, ಉಪ್ಪು, ಸೋಡಾ ಎಲ್ಲ ಬೇಕಾಗುತ್ತೆ. ಬನ್ನಿ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಟ ನಂತರ ಅದನ್ನು ಎಣ್ಣೆಗೆ ಬಿಡೋಣ. ಯಾವ ರೀತಿಯಾದಂಥ ಗರಿಯಾದಂಥ ವಡೆ ಅನ್ನೋದು ತಿಂದು ತೋರಿಸಿ ನೀವು ಅದನ್ನು ಮಾಡ್ಕೋಬೇಕು. ಆ ರೀತಿ ತೋರಿಸ್ತೀನಿ. ಕರೆಕ್ಟ್ ಹಾಕ್ಕೊಂಡೆಲ್ಲ ರುಬ್ಬಿದಾಗ ಈ ಥರ ಬಂತು. ಸಬ್ಬಕ್ಕಿ, ಈರುಳ್ಳಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಗರಿಯಾದಂಥ ಈಗ ತಟ್ಕೊಂಡು ಎಣ್ಣೆಗೆ ಬಿಡುವಂಥದ್ದು. ಬನ್ನಿ ಹೇಗೆ ಎಣ್ಣೆಗೆ ಬಿಡಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ತಪ್ಪದೆ ಮಾಡಿ. ಇದ್ರ ಜೊತೆಗೆ ಬಿಸಿಯಾದಂಥ ಕಾಫಿ ಇಲ್ಲ ಟೀ ಏನಾದರೂ ಒಂದು ನಾವು ಮಾಡ್ಕೋಬೋದು. ಈ ದಿನ ತುಂಬ ಚೆನ್ನಾಗಿರುತ್ತೆ, ಅತಿ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ. ಬಿಸಿ ಎಣ್ಣೆಗೆ ಹಾಕ್ತಾ ಇದೆ ಮಾಡಿಕೊಂಡು ಒಂದಾಗಿ ಬಿಡ್ತಾ ಇರಬೇಕು. ನೋಡ್ತಾ ಇದ್ದೀರಲ್ಲ, ಬಿಸಿ ವಡೆ. ಇದು ಮನೆಯಲ್ಲಿ ಮಾಡಿಕೊಡುವಂಥ ಒಂದು ವೈಖರಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ಥರ ಮಾಡ್ಕೋಬೇಕು. ಕಟ್ಟಾಗಬಾರ್ದು. ಕಟ್ಟಾಗದೇ ಇರೋ ಥರ ನಾವು ಅದನ್ನು ನೀಟಾಗಿ ಸಸ್ಪೆಂಡಾಗಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದು ಡಾಕ್ಟರ್ ಸಾಯಿರಾಮ್ ವಡೆ. ಈ ವಡೆಗೆ ಹೆಸರು ಕೊಟ್ಟಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಏಕೆಂದರೆ ಒಳಗಡೆ ಬೇಳೆ ಎಲ್ಲ ಬೇಯಬೇಕಲ್ವ. ಚೆನ್ನಾಗಿ ಬರ್ತಾ ಇದೆ. ಸಬ್ಬಕ್ಕಿ ವಡೆ ಸೂಪರಾಗಿರುತ್ತೆ. ಬಿಸಿಯಾದಂಥ ಗರಿಯಾದಂಥ ವಡೆ. ಅದ್ರ ಜೊತೆಗೆ ನಾವು ಹಾಗೆ ಕಾಫಿಗೆ ಇಟ್ಬೋಣ. ಓಕೆನಾ? ಟೀ ಮಾಡಿಬಿಡೋಣ. ಓಕೆನಾ? ತದ್ನೇನ ಫೋನ್ ಒಂದು ಕಡೆ ಟೀನೂ ಹಾಕಬೇಕು. ಆಗ್ತಾ ಇರುತ್ತೆ. ಟೀ ಪುಡಿ ಆಯಿತು. ಅದಕ್ಕೆ ಇದು ಸ್ವಲ್ಪ ನಾವು ಅದನ್ನು ಇದು ಮಾಡ್ಕೊಬೇಕು. ಒಳಗಡೆ ತುಂಬ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಆಲ್ರೆಡಿ. ನೋಡ್ತಾ ಇದ್ದೀರಲ್ಲ, ವೆರೈಟಿ ಆಗಿದೆ. ತುಂಬ ಅತಿ ಅಮೋಘವಾಗಿದೆ. ಬಿಸಿಯಾದಂಥ ವಡೆ ಮತ್ತು ಟೀ ಸಾಯಂಕಾಲದ ಮಾಡ್ಕೊಂಬಿಟ್ರೆ ಸ್ನೇಹಿತರೆ, ಮನೆಯಲ್ಲಿ ಯಾವ ಒಂದು ಸೈಡ್ಸು ನಮ್ಗೆ ಬೇಡ. ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಓಕೆನಾ? ಅದ್ರ ಜೊತೆಗೆ ಟೀ ಆಗ್ತಾ ಇದೆ. ಟೀ ಕುಡಿಯೋಣ, ಹಾಗೆ ವಡೆ ತಿನ್ನೋಣ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನಗ್ಬೇಡಿ, ಏಳಿಸ್ಬೇಡಿ. ಏಳಿಸೋ ಜನ, ನಗುವಂಥ ಜನ ಬಹಳ ಜನ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ಏಳಿಸ್ಬೇಡಿ. ಪ್ರಯತ್ನ ಪಡ್ತಾ ಇದ್ದೀವಿ, ಅದಕ್ಕೆ ಪ್ರೋತ್ಸಾಹ ನೀಡಿ. ಪ್ರೋತ್ಸಾಹ ನೀಡದೇ ಹೋದ್ರೂ ಪರವಾಗಿಲ್ಲ, ನೀವು ಸುಮ್ಮನೆ ಇದ್ರೆ ನಮ್ಗೆ ಅಷ್ಟೇ ಸಾಕು. ದಿನೇ ವಿಡಿಯೋಗಳೆಲ್ಲ ಮಾಡಿ ಬಿಡ್ತಾ ಇದ್ದೀವಿ. ಜನ ನಮ್ಮನ್ನು
ಒಂಥರ ನೋಡುವಂಥ ಜನ ಬಹಳ ಜನ ಇದ್ದಾರೆ. ಇದು ಆಗ್ತಾ ಇದೆ, ಸ್ವಲ್ಪ ಇವಾಗ ಕಮ್ಮಿ ಉರಿ ಇಡಬೇಕಾಗುತ್ತೆ, ಇಲ್ಲಾಂದರೆ ಒಳಗಡೆ ಏನಾಗುತ್ತೆ ಅಂದರೆ ಅದು ರೋಸ್ಟ್ ಆಗೋಗ್ಬಿಡ್ತದೆ. ವಾವ್, ಟೀ ಉಗ್ತಾ ಇದೆ. ನನ್ನ ಮಗ ಅದನ್ನು ಕೂಡ ವೀಡಿಯೋ ಮಾಡ್ತಾ ಇದ್ದಾನೆ. ಗ್ಯಾಸ್ ಕಡಿಮೆ ಇಡಬೇಕು ಅಂತ ಅನಿಸ್ಲಿಲ್ಲ ಅವನಿಗೆ. ಇರಲಿ, ನನ್ನ ದೊಡ್ಡ ಮಗ ರಘುನಂದನ್ ಅಲ್ಲ, ಇವನು ವಿಕ್ರಮ್ ತೇಜ್ ಅಂತ. ವಿಕ್ರಮ್ ತೇಜ್ ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಓದೋದು. ಇವನು ತುಂಬ ಫೇಮಸ್ಸು. ಯೂಟ್ಯೂಬ್ನ ಸ್ವಲ್ಪ ದಿನ ಹೋದರೆ ಅದನ್ನು ರೀಚ್ ಮಾಡ್ತಾನೆ. ಅದಕ್ಕೂ ಕೂಡ ನಿಮ್ಮ ಸಹಕಾರ, ನಿಮ್ಮ ಒಂದು ಆ್ಯಕ್ಚುಲಿ ಒಂದು ಪೇಪರ್ ಹಾಕ್ಕೋಬೇಕು. ಪೇಪರ್ ಇಲ್ಲ ನಮ್ಮ ಮನೆಯಲ್ಲಿ, ನ್ಯಾಚುರಲ್ ಆಗಿದೆ. ಅದೇ ಥರ ಸ್ನೇಹಿತರೆ ಮತ್ತೊಮ್ಮೆ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ವಡೆ, ಕಡಲೆಬೇಳೆ ವಡೆ. ಸಾಮಗ್ರಿಗಳೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಫ್ರೀ ಟೈಮಲ್ಲಿದ್ದಾಗ ಮನೆಯಲ್ಲಿ ಯಾವುದೇ ಗಂಡಸರಾಗಲಿ ನಾವು ಕುಕ್ ಮಾಡಬೇಕು. ಅವ್ರ ಹೆಣ್ಮಕ್ಳಿಗೂ ಬಹಳ ಖುಷಿ ಕೊಡುತ್ತೆ. ವಾವ್, ಏನೋ ಮಾಡಿದ್ದಾರೆ ನಮ್ಮ ಯಜಮಾನ್ರು ಅಂತ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಮೊನ್ನೆ ಎಲ್ಲ ಒಂದು 2-3 ರೆಸಿಪಿ ತೋರಿಸಿದ್ದೀನಿ ನಾನು. ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ, ವಾವ್ ಮಾಡಿದ್ದಾರೆ ಅಂತ. ಎಲ್ಲಿ ಕಲಿಸ್ಕೊಡ್ರಿ ಅಂದರೆ ನಮ್ಮ ಚಾನಲ್ಲು, ನಮ್ಮ ಒಂದು ಇದನ್ನು ಹೇಳಿ, ಪರವಾಗಿಲ್ಲ. ಅವರು ನಮ್ಮ ಅಕ್ಕ ತಂಗಿರು ಕೂಡ ನಮ್ಮನ್ನು ಖುಷಿ ಪಟ್ಕೊತಾರೆ. ಓ, ನಮ್ಮ ಬ್ರದರ್ ಹೇಳ್ಕೊಟ್ಟಿದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬರ್ತಾ ಇದೆ ವಡೆ, ಪರವಾಗಿಲ್ಲ. ಬಿಸಿ ಬಿಸಿ ವಡೆ, ಬಿಸಿ ಬಿಸಿ ವಡೆ. ಬಿಸಿ ಬಿಸಿ ವಡೆ. ಈ ಥರ ಕರ್ಕೋಬೇಕಾಗುತ್ತೆ ನೀಟಾಗಿ ಎಣ್ಣೆಯಲ್ಲಿ. ಆ ಥರ ಕಲರ್ ಬರಬೇಕು ಅಂದರೆ ಒಳ್ಳೆ ಮ್ಯಾಚಿಂಗ್ ಅಂದರೆ ಭಾಳ ಟೀಗೆ ಮತ್ತು ವಡೆಗೆ ಅಂದರೆ ಭಾಳ ಅದ್ಭುತವಾಗಿದೆ. ಹಳ್ಳಿ ಕಡೆ ಈ ಥರ ಮಾಡ್ಕೊಂಬಿಟ್ರೆ ಸ್ನೇಹಿತರೆ, ಯಾವ ಒಂದು ಅಂಗಡಿಗೆ ಹೋಗೋದು ಬೇಡ. ಮನೇಲಿ ಆರಾಮಾಗಿ ಗಂಡ ಹೆಂಡತಿ ಆರಾಮಾಗಿ ತಿನ್ಕೊಂಡು ಹೊರಗಡೆ ಕುತ್ಕೊಂಡ್ರೆ ಆ ಸುಖನೇ ಬೇರೆ ಅಲ್ವಾ. ಇವಾಗೆಲ್ಲ ಪಿಜ್ಜಾ ಬರ್ಗರ್ಗಳು ಏನೇನೋ ತಿಂತಾರ, ಆಗ್ಬೇಕಲ್ವ. ಟೀ ಕೂಡ ಆಗ್ತಾ ಇದೆ, ಸೂಪರಾಗಿ ಆಗ್ತಾ ಇದೆ. ಟೀ ಜೊತೆ ವಡೆ, ಟೀ ವಡೆ ಸ್ನ್ಯಾಕ್ಸ್, ಒಳ್ಳೆ ಮ್ಯಾಚಿಂಗ್ ಇರುವಂಥ ಫುಡ್ಡು. ಯಾವ ದೇಶ ವಿದೇಶದಲ್ಲಿದ್ದರೂ ಕೂಡ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಬೆಳೆಸ್ತಾ ಇದ್ದೀರಾ. ಅದೇ ಪ್ರೋತ್ಸಾಹ, ಅದೇ ಒಂದು ಹುಮ್ಮಸ್ಸನ್ನೋದು ಕೊಡಿ ಸ್ನೇಹಿತರೆ. ಇನ್ನೊಬ್ರಿಗೂ ಇದನ್ನು ಒಂದು ನೀವು ಹೇಳಬೇಕು, ನಮ್ಮವ್ರದ್ದು ಇದು ಚಾನಲ್ ಅಂತ ಮಾಡಿ ಪ್ರೋತ್ಸಾಹ ನೀಡಿ. ಬೈಕೋಬೇಡಿ, ಆಡ್ಕೋಬೇಡಿ, ಏನೋ ಒಂದು ಮಾಡ್ತಾಯಿದ್ದೀವಿ ಪ್ರಯತ್ನ. ಸ್ನೇಹಿತರಿದ್ದೀರಾ, ಬಂಧು ಇದ್ದೀರಾ, ಬಳಗ ಇದ್ದೀರಾ, ಎಲ್ಲ ಒಂದು ಸಹಾಯ, ಹೆಲ್ಪ್ ಅನ್ನೋದು ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಇನ್ನೊಬ್ರಿಗೆ, ನಮ್ಮ ಸ್ನೇಹಿತರು ಅಂತ ಹೇಳಿ. ಎಂತೆಂಥವ್ರು ಏನೇನೋ ಮಾಡಿ ಹಾಕಿದ್ರೆ ನೋಡಿ ನಗ್ತಾ ಇರ್ತೀರ ನೀವು. ವಾವ್, ಏನಪ್ಪ ಅಂತ. ಅದೇ ನಮ್ಮವರೇ ಮಾಡಿದಾಗ ಅದನ್ನು ಹೀಯಾಳಿಸ್ಬಾರ್ದಲ್ವಾ. ಆಗಿದೆ ಇದು ಆ್ಯಕ್ಚುಲಿ. ಈ ಥರ ಬರೋದು, ಈ ಕಲರ್ ಬರೋದು. ವಾವ್, ಸೂಪರಾಗಿದೆ, ಗಮ್ಮಂತ ಇದೆ ಸ್ನೇಹಿತರೆ.
ಏನು ಆ ಕಡಲೆಬೇಳೆ ಏನು ಮ್ಯಾಚಿಂಗ್ ಅಂದರೆ, ನಾವು ಮಲ್ಲೇಶ್ವರಮಲ್ಲಿ ನಮ್ಮ ತಂದೆಯವ್ರದ್ದು ಆಫೀಸಲ್ಲಿ ಇದ್ದಾಗ ಅಲ್ಲಿಂದ ತೊಗೊಂಬರೋ ನಮ್ಮಪ್ಪ. ಏನು ವಡೆ, ಏನು ಕಾಂಬಿನೇಷನ್ ಅಂದರೆ, ವಡೆ ಟೀಗೆ. ಅವಾಗೆಲ್ಲ ನಾವು ಟೀ ಕುಡಿತಾ ಇರಲಿಲ್ಲ. ಆಗಿದೆ ಸ್ನೇಹಿತರೆ, ಇದು ಫೈನಲ್ ಆಗೋಯ್ತು. ಓಕೆ, ಈಗ ಟೀ ಕೂಡ ಆಗಿದೆ. ಅದನ್ನು ಹಾಕ್ಕೊಂಬಿಟ್ಟು ಗ್ಲಾಸ್ಗೆ ಮಾಡುವಂಥದ್ದು. ಓಕೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇನ್ನೂ ಚಾನಲ್ಗಳು, ಇನ್ನೂ ವಿಡಿಯೋಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ. ನಮಸ್ಕಾರ. ಈ ಒಂದು ಯುಗಾದಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಸೆ. ನೋಡಿ, ಇದ್ರ ಜೊತೆಗೆ ಟೀ ಇಟ್ಕೊಂಬಿಟ್ರೆ ವಾ 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 ಏನು ಇರುತ್ತೆ ಅಂದರೆ ಸೂಪರಾಗಿರುತ್ತೆ.